ನಮಸ್ತೆ ಡಾಕ್ಟರ್. ನಮಸ್ತೆ. ಆ್ಯಕ್ಚುಲಿ ಇತ್ತೀಚೆಗೆ 100ಕ್ಕೆ ಒಂದು 70 ಜನಕ್ಕೆ ನಾವು ನಿದ್ರೆ ಸಮಸ್ಯೆನ ಕಾಣ್ತಾ ಇದ್ದೀವಿ. ಯಾಕಿರಬಹುದು? ಓಕೆ, ಈ ನಿದ್ರೆ ಸಮಸ್ಯೆಗಳಿಗೆ ಹಲವಾರು ಕಾರಣಗಳಿದ್ದಾವೆ. ಆದರೆ ಇತ್ತೀಚೆಗೆ ಯಾರಿಗೆಲ್ಲ ನಿದ್ರೆ ಸಮಸ್ಯೆ ಉಂಟಾಗ್ತಿದೆನೋ ಅದಕ್ಕೆ ಮೇನ್ ರೀಸನ್ ಏನಂದರೆ ನಮ್ಮ ಆಹಾರ ಶೈಲಿ ಹಾಗೂ ಜೀವನ ಪದ್ಧತಿ. ಅಂದರೆ ಇವಾಗಿನ ಜನಗಳಿಗೆ ಸ್ಟ್ರೆಸ್ ಅನ್ನೋದೇ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಹೋಗಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದನ್ನು, ಅಂದರೆ ಸ್ಟ್ರೆಸ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲದೇ ತುಂಬ ಜನಕ್ಕೆ ನಿದ್ರೆ ಸಮಸ್ಯೆ ಹೆಚ್ಚಾಗ್ತಿದೆ. ಹಾಗೆಯೇ ಗ್ಯಾಜೆಟ್ಸ್ ಯೂಸ್ ಮಾಡೋದ್ರಿಂದ, ಅಂದರೆ ಟಿ.ವಿ, ಮೊಬೈಲ್, ಲೇಟ್ ನೈಟ್ವರೆಗೂ ತುಂಬ ಹೊತ್ತು ನಾವು ಮೊಬೈಲ್ ಬಳಕೆ ಮಾಡೋದ್ರಿಂದ ಇದು ನಮ್ಮ ಸ್ಲೀಪ್ ಹಾರ್ಮೋನ್ ಮೇಲೆ ಪ್ರಭಾವ ಬೀರಿ ನಿದ್ರೆ ಬರ್ತಾ ಇಲ್ಲ. ಹಾಗೆ ತುಂಬ ಜನ ಹಾಸಿಗೆಗೆ ಹೋಗಬೇಕಾದ್ರೆ ತುಂಬ ಆಲೋಚನೆಗಳನ್ನು ಇಟ್ಕೊಂಡು ಆಫೀಸ್ ವರ್ಕನ್ನು ಕೂಡ ತಲೆಯಲ್ಲಿ ತಗೊಂಡು ಆಮೇಲೆ ಹಾಸಿಗೆಗೆ ಹೋದರೆ ಅದು ಕೂಡ ನಿಮ್ಮ ನಿದ್ದೆನ ಹಾಳು ಮಾಡ್ತಾ ಹೋಗುತ್ತೆ. ಡಾಕ್ಟರ್, ಹಾಗಿದ್ರೆ ನಾವು ಈ ಸಮಸ್ಯೆನ ಹೇಗೆ ಸರಿ ಮಾಡ್ಕೋಬೇಕು? ಓಕೆ, ಈ ನಿದ್ರೆ ಸಮಸ್ಯೆಗೆ ಫಸ್ಟ್ ಮೊದಲನೇದು ನೀವು ಏನು ರೂಢಿಯಲ್ಲಿ ಇಟ್ಕೊಳ್ಬೇಕು ಅಂತ ಅಂದರೆ, ಯಾರಾದರೂ ಈಗ 1 ಗಂಟೆಗೆ 2 ಗಂಟೆಗೆ ಮಲ್ಗೋರಿದ್ರೆ ಸಡನ್ನಾಗಿ ನಾನು 9 ಗಂಟೆಗೆ ನಿದ್ದೆ ಮಾಡಬೇಕು ಅಂದರೆ ಅದು ನಿದ್ದೆ ಬರೋದಿಲ್ಲ. ಯಾಕಂದರೆ ನಿಮ್ಮ ಬಾಡಿ ಆ ರಿಧಮಿಗೆ ಸೆಟ್ ಆಗಿ ಹೋಗಿರುತ್ತೆ. ಹಾಗಾಗಿಬಿಟ್ಟು ಪ್ರತಿದಿನ 15 ನಿಮಿಷಗಳ ಕಾಲ ನಾನು ಮೊದಲು ಮಲಗ್ತೀನಿ ಅನ್ನೋದಕ್ಕೆ ನೀವು ಪ್ರಿಪೇರ್ ಆಗಿ, ಹಾಗೆಯೇ ದೈಹಿಕ ವ್ಯಾಯಾಮ ಮಾಡ್ತಾನೇ ಇಲ್ಲ ಅಂದರೆ ಪ್ರತಿದಿನ ಕನಿಷ್ಠ 1 ಗಂಟೆ ಆದರೂ ನೀವು ದೈಹಿಕ ವ್ಯಾಯಾಮ ಮಾಡಬೇಕು. ಹಾಗೆಯೇ ಹಾಸಿಗೆಗೆ ಹೋಗೋಕ್ಕೂ ಮೊದಲು ಒಂದು 10 ನಿಮಿಷಗಳ ಕಾಲ ಮೆಡಿಟೇಷನ್, ಧ್ಯಾನ ಮಾಡೋದ್ರಿಂದ, ಹಾಗೆ ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಮಾಡೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇದರಿಂದ ಒಳ್ಳೆ ನಿದ್ರೆ ಬರಲಿಕ್ಕೆ ಸಹಾಯಕಾರಿ ಆಗುತ್ತೆ. ಇದು ಅಷ್ಟೇ ಅಲ್ಲದೆ ಇನ್ನೂ ಸಿಂಪಲ್ ಆಗಿ ಇನ್ನೂ ಏನು ಟಿಪ್ಪನ್ನು ಫಾಲೋ ಮಾಡಬಹುದು ಅಂದರೆ, ಸಾಸಿವೆ ಎಣ್ಣೆನ ಪಾದಗಳಿಗೆ ಹಚ್ಚಿ ಹಾಗೆ ತಲೆಗೆ ಸ್ವಲ್ಪ ಆಯಿಲ್ ಮಸಾಜನ್ನು ಕೊಟ್ಟರೆ ಚೆನ್ನಾಗಿ ನಿದ್ದೆ ಮಾಡ್ತೀರಾ. ಓಕೆ ಡಾಕ್ಟರ್, ನಿದ್ರಾ ಸಮಸ್ಯೆ ಬಗ್ಗೆ ನಮಗೆ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.